ಹೇಳು. ಮೇಡಮ್, ನೀವು ಯಾವ ಮಗುನ ಹುಡುಕ್ತಿದ್ರೋ ಆ ಮಗು ನಮಗೆ ಸಿಕ್ಕಿದೆ. ವಾಟ್? ಅವಳು ಸಿಕ್ಕಿದಾಳ? ಎಲ್ಲಿದ್ದಾಳೆ? ಹೇಗೆ ಸಿಕ್ಕಿದ್ಲು ಅವಳು? ಮೇಡಮ್, ಆ ಮಗು ಬೆಂಗಳೂರಲ್ಲೇ ಇದೆ. ನನಗೆ ಗೊತ್ತಿರೋರೊಬ್ಬರು ಈಗಷ್ಟೇ ಬಂದು ಆ ಮಗು ಬಗ್ಗೆ ಹೇಳಿದ್ರು. ಮಗು ಅವ್ರ ಮನೇಲಿದೆಯಂತೆ. ಇಷ್ಟು ದಿನದಿಂದ ಎಲ್ಲ ಕಡೆ ಹುಡುಗರು ಸಿಗದೇ ಇರೋ ಮಗು ಈಗ ಒಂದಲ್ಲ ಒಂದು ರೀತಿ ತಾನಾಗೆ ನಮ್ಮ ಹುಡ್ಕೊಂಡು ಬರ್ತಿದೆ. ಅದಕ್ಕೆ ತಕ್ಷಣ ನಿಮಗೆ ಕಾಲ್ ಮಾಡಿದೆ. ಅದೃಷ್ಟ, ಸಂಪತ್ತು, ಅಧಿಕಾರ ಇದೆಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ನೋಡು, ನೀನೀಗಲೇ ಆ ಮಗು ಇರೋ ಜಾಗನ ತಿಳ್ಕೊ. ಮಿಕ್ಕಿದ್ದನ್ನೆಲ್ಲ ನಾನು ನೋಡ್ಕೋತೀನಿ. ಅಯ್ಯೋ, ಅದಕ್ಕೇನಂತೆ ಮೇಡಮ್, ಎಲ್ಲ ಡೀಟೇಲ್ಸು ಈಗಲೇ ಕಳಿಸ್ತೀನಿ. ಆದರೆ ನನಗೆ ಬರಬೇಕಾಗಿರೋದು... ಏಯ್, ನಿನಗೇನು ಬಂದು ಸೇರಬೇಕೋ ಅದು ನಿನ್ನ ಕೈಗೆ ಸೇರುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಆ ಮಗು ನಮ್ಮ ಕೈಯಿಂದ ಮಿಸ್ ಆಗಬಾರ್ದು. ಗೊತ್ತಾಯ್ತಾ? ನಾನು ಅಂದ್ಕೊಂಡಿರೋದನ್ನು ಸಾಧಿಸೋಕ್ಕೆ ನನಗೆ ಆ ಮಗು ಬೇಕೇ ಬೇಕು. ಓಕೆ ಮೇಡಮ್, ನಿಮ್ಗೆ ಆದಷ್ಟು ಬೇಗ ನಾನು ಡೀಟೇಲ್ಸ್ ಕಳಿಸ್ತೀನಿ. ಏನಾಯಿತು? ರಾಜೇಶ್ವರಿ, ತುಂಬ ಖುಷಿ ಪಡೋದ್ರಲ್ಲಿ ಅರ್ಥನೇ ಇಲ್ಲ. ಯಾಕಂದರೆ ಆ ಮಗು ಇನ್ನೂ ನೇರವಾಗಿ ನಿನ್ನ ಕೈ ಸೇರಲಿಲ್ಲ. ಏನು ಹೇಳ್ತಿದ್ಯಾ ವಿಜಯ? ಆ ಮಗುನ ಇಷ್ಟು ವರ್ಷದಿಂದ ನಾನು ಎಲ್ಲೆಲ್ಲಿ ಹುಡುಕ್ಸಿದ್ದೀನಿ ಗೊತ್ತಾ? ಆದರೆ ಅವಳು ಇವಾಗ ಎಲ್ಲಿದ್ದಾಳೆ ಅಂತ ಗೊತ್ತಾಗಿದೆ. ನನಗಷ್ಟು ಸಾಕು. ಅವಳು ಪಾತಾಳದಲ್ಲೇ ಅಡಗಿದ್ರು ಹುಡುಕ್ಸಿ ಎಳ್ಕೊಂಡು ಬರ್ತೀನಿ. ನೋಡು ರಾಜೇಶ್ವರಿ, ಈಗ ಆ ಮಗು ಬೇರೆ ಯಾರ ಕೈಗೂ ಸಿಕ್ಕಿದೆ ಅಂದರೆ ನಮಗೆ ಖಂಡಿತ ಸಮಸ್ಯೆನೇ. ಅಕಸ್ಮಾತ್ ಆ ಮಗು ಯಾರು ಏನು ಅಂತ ಅವ್ರಿಗೆ ಗೊತ್ತಾದ್ರೆ ಹಾಗೇನು ಮಾಡ್ತೀಯ? ಆ ಮಗು ಹಿಂದೆ ಕೋಟಿ ಕೋಟಿ ಆಸ್ತಿ ಇದೆ. ಅವಳು ಇಷ್ಟೊಂದು ಕೋಟಿ ಆಸ್ತಿಗೆ ವಾರಸ್ದಾರರು ಅಂತ ಯಾರಿಗಾದ್ರೂ ಗೊತ್ತಾದೆ ನೀನು ಆ ಮಗುನ ಖಂಡಿತ ಕಳ್ಕೊತೀಯ. ಮತ್ತು ನಾನು ಇವಾಗ ಏನು ಮಾಡಲಿ? ಆ ಮಗು ನನಗೆ ನಿಧಿ ಇದ್ದ ಹಾಗೆ. ಅದು ಸಿಕ್ಕಿದ್ರೇನೆ ನನ್ನ ಕನಸೆಲ್ಲ ನನ್ಸಾಗೋದು. ಹಾಗಾದ್ರೆ ನೀನೊಂದು ಕೆಲಸ ಮಾಡು, ಈಗಲೇ ಆ ಮಗು ಇರೋ ಜಾಗಕ್ಕೆ ನಿನ್ನ ಹುಡುಗರನ್ನ ಕಳಿಸು. ಯಾರೇ ಅಡ್ಡ ಬಂದ್ರು, ಅವ್ರ ಪ್ರಾಣ ತೆಗೆದಾದ್ರು ಆ ಮಗುನ ಎಳ್ಕೊಂಬರಕ್ಕೆ ಹೇಳು. ಆದ್ರೆ ಆ ಮಗು ಸಿಗೋವರೆಗೂ ನೀನು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಆ ಮಗು ಸಿಕ್ತಿದ್ದ ಹಾಗೆ ನೀನು ಅನ್ಕೊಂಡಿದ್ದು ಎಲ್ಲ ಆಗತ್ತೆ. ಹಾಗೆ ಮಾಡ್ತೀನಿ ವಿಜಯ. ನೀನು ಹೇಳ್ತಾ ಇರೋದು ನನಗೆ ಸರಿ ಅಂತಾನೆ ಅನಿಸ್ತಾ ಇದೆ. ಸರಿಯಾಗೇ ಇರಬೇಕು. ಯಾಕಂದ್ರೆ ನಾನು ಇಂಥ ದಾರಿಯಲ್ಲಿ ನಡ್ಕೊಂಡು ಬಂದೆ ನಾನು ಗುರಿ ತಲುಪಿದ್ದು. ನೀನು ಅಷ್ಟೆ, ಆದಷ್ಟು ಬೇಗ ನಿನ್ನ ಗುರಿನ ತಲುಪಬೇಕು. ನೀನು ಅನ್ಕೊಂಡಿದ್ದೆಲ್ಲ ಸಾಧಿಸ್ಬೇಕು. ನೀನು ಆಸೆ ಪಟ್ಟಿದ್ದೆಲ್ಲ ಪಡ್ಕೋಬೇಕು. ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೇನೆ. ನೀನಿಷ್ಟು ಹೇಳ್ದೆಯಲ್ಲ, ನಂಗೆ ಅಷ್ಟೇ ಸಾಕು. ಉಳ್ದಿದ್ದನ್ನು ನಾನು ನೋಡ್ಕೋತೀನಿ. ಈಗಲೇ ನಮ್ಮ ಹುಡುಗರಿಗೆ ಆ ಮನೆಗೆ ನುಗ್ಗಕ್ಕೆ ಹೇಳ್ತೀನಿ. ಇದ್ರು ಇರ್ಬೋದು ಮೇಡಮ್. ಅದೇನೇ ಆದರೂ ಆದಷ್ಟು ಬೇಗ ಇವಳ ಬಗ್ಗೆ ಎಲ್ಲ ವಿಷಯ ತಿಳ್ಕೊತೀನಿ. ಇದೆಲ್ಲ ವಿಚಿತ್ರ ಅನಿಸ್ತಾ ಇದೆ ಸುಬ್ಬು. ನಾವು ದೇವ್ರ ದರ್ಶನಕ್ಕೆ ಅಂತ ಗೋಕರ್ಣಕ್ಕೆ ಹೋಗಿದ್ದು, ಅಲ್ಲಿ ನಮಗೆ ಈ ಮಗು ಸಿಕ್ಕಿರೋದು, ಅಲ್ಲಿ ನನ್ನ ಪ್ರಾಣಕ್ಕೆ ಅಪಾಯ ಆಗಿದ್ದು, ನನ್ನನ್ನು ಈ ಮಗು ಕಾಪಾಡಿದ್ದು, ಮತ್ತು ಈ ಮಗು ಪ್ರಾಣಕ್ಕೆ ಈಗ ಅಪಾಯ ಇರೋದು, ಇದು ಯಾವುದು ಕೋಇನ್ಸಿಡೆನ್ಸ್ ಅಲ್ಲ ಸುಬ್ಬು. ಇದೆಲ್ಲ ಆ ದೇವ್ರ ಲೀಲೆ. ಆ ಮೀನುಗಾರರು ಹೇಳಿದ ಮಾತು, ನಮ್ಮಮ್ಮ ಹೇಳಿದ ಮಾತು ನಿಜ ಅನಿಸುತ್ತೆ. ಇವಳನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ಆ ದೇವರು ನಮಗೆ ಕೊಟ್ಟಿದ್ದಾನೆ ಅನಿಸುತ್ತೆ. ಆ ಜವಾಬ್ದಾರಿನ ನಾವು ನಿಭಾಯಿಸ್ಬೇಕು. ಇವಳನ್ನ ನಾವು ಕಾಪಾಡ್ಕೋಬೇಕು ಸುಬ್ಬು. ಒಂದು ನಿಮಿಷ ಮೇಡಮ್, ಬಂದೆ. ಹಾಯ್, ಇದೇ ಮನೇನೋ? ಇದೇ ಮನೆ ಅಣ್ಣ. ಸರಿಯಾಗಿ ವಿಚಾರಿಸಿದ್ಯಾ? ಹೂನಣ್ಣ, ಇದೇ ಮನೇನೆ. ಇವತ್ತು ಈ ಮನೇನ ರೈಡ್ ಮಾಡೋಣ, ಬನ್ರ. ಮೇಡಮ್,
ಏನು ಮಾತಾಡಬೇಡಿ, ಮಗುನ ಕರ್ಕೊಂಡು ರೂಮ್ಗೆ ಹೋಗಿ. ಅಲ್ಲ ರೂಮ್ಗೆ ಯಾಕೆ ಸುಬ್ಬು, ರೂಮ್ಗೆ ಯಾಕೆ? ನಾನು ಹೇಳ್ದಷ್ಟು ಮಾಡಿ ಹೋಗಿ ಮೇಡಮ್. ಅಲ್ಲ ಹೋಗಿ ಮೇಡಮ್. ಏಯ್, ಬಾಗಿಲು ಹೊಡೆದು ಒಳಗೆ ನುಗ್ಗೋ. ಏಯ್, ಯಾರೋ ನೀನು? ಆಕಾಶದ ಕಡೆಗೆ ನೋಡಿ ಸೂರ್ಯ ಯಾರು ಅಂತ ಕೇಳ್ತಿಯಲ್ಲೋ. ನಿಮ್ಮಂತ ತಡ್ರಿಗೆ ಹೊಡೆಯೋದು ಬಡಿಯೋದು ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ವಿಶಾಲು, ಮೆಲ್ಲಗೆ ಕಣೆ. ಇದೇನೋ ಸುಬ್ರಹ್ಮಣ್ಯ ಇದೆಲ್ಲ, ನೀರಲ್ಲಿ ಬಿದ್ದಿರೋರ್ನ ಕಾಪಾಡೋಕ್ಕೋಗಿ ನಾವೇ ಮುಳುಗೋ ಥರ ಆಯ್ತಲ್ಲೋ. ಅಲ್ಲ ಕಣೋ, ಆ ಮಗುನ ಕಾಪಾಡೋಕೆ ಹೋಗಿದ್ದಲ್ಲ, ಆ ರೌಡಿಗಳು ಹಂಗೆ ಹೊಡೆದ್ರಲ್ಲ, ನಿನ್ಗೇನಾರು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಾವು ಬದುಕಿರ್ತಿದ್ವೇನೋ. ಲೇ ವಿಶಾಲು, ಯಾಕೆ ಅಂತ ಮಾತೆಲ್ಲ ಆಡ್ತೀಯಾ? ಬಿಡ್ತು ಅನ್ನೋ. ಬಿಡ್ತು